ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು 2 ಸ್ಟೆಪ್ಸ್ ಅಲ್ಲಿ ಹಾಕುವಂತಹ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಆಸ್ ಯೂಶುವಲ್ 10 ನಂಬರ್ ಕ್ರೋಶಾ ನೀಡಲ್ ತಗೊಂಡಿದ್ದೀನಿ ಮತ್ತು 6 ಎಳೆ ದಾರನ ಗಂಟು ಹಾಕೊಂಡು ಇಟ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ಬಟ್ಟೆನ ಸೀದಾ ಇಟ್ಕೊಂಡು ಬಟ್ಟೆಗೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಮೇಲೆ ಕೇಳ್ಕೊಳ್ಬೇಕು. ಮೇಲೆ ಕೇಳ್ಕೊಂಡು ಒಂದು ಲೂಪ್ ತರ ಕ್ರಿಯೇಟ್ ಆಗುತ್ತಲ್ಲ, ಅಲ್ಲಿಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಫಸ್ಟ್ ಬಟ್ಟೆಗೆ ಒಂದ್ಸಲ ಲಾಕ್ ಆದ ನಂತರ ಇಲ್ಲಿಂದ 5 ಚೈನ್ ಹಾಕೊಳ್ಬೇಕು. 4 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟಾಗಿ ಬಟ್ಟೆಗೆ ನೀಡಲ್ನ ಪಾಯಿಂಟ್ ಮಾಡಿ ಇನ್ಸರ್ಟ್ ಮಾಡಿ ದಾರನ ಮೇಲೆ ಕೇಳ್ಕೊಳ್ಬೇಕು. ಸೊ ಈ ಮೇಲೆ 2 ದಾರ ಇರುತ್ತಲ್ಲ, 2 ದಾರ ಸೇರಿ ಒಂದು ಮಾಡ್ಕೋಬೇಕು. ಒಂದು ಸಿಂಗಲ್ ಕ್ರೋಶಾ ಆಯ್ತು. ಸೊ 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡ್ವಿ ಬಟ್ಟೆಗೆ. ಈಗ ಮತ್ತೊಂದ್ಸಲ ಬಟ್ಟೆಗೆ ಪಕ್ಕದಲ್ಲಿ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. 2 ಟೈಮ್ಸ್ ಸಿಂಗಲ್ ಕ್ರೋಶಾ ಹಾಕೊಂಡಿದ್ದೀನಿ. ಅದಾದ ನಂತರ 3 ಚೈನ್ ಹಾಕೊಳ್ತೀನಿ. 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಈಗ ಮತ್ತೆ ಇನ್ನೊಂದ್ಸಲ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಈಗ ಇಲ್ಲಿಂದ 6 ಚೈನ್ ಹಾಕೊಳ್ಬೇಕು. ಸ್ಟಾರ್ಟಿಂಗ್ 5 3 3 ಆಗಿದೆ. ಈಗ 6 ಚೈನ್ ಹಾಕೊಳ್ತೀನಿ. 6 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಸ್ವಲ್ಪ ಹಿಂದಕ್ಕೆ, ಅಂದ್ರೆ ಒಂದು 5 ಚೈನ್ ಅಷ್ಟು ಗ್ಯಾಪ್ಗೆ ನೋಡಿ, ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು 1 ಚೈನ್ ಅಷ್ಟು ಹಿಂದಕ್ಕೆ, ಅಂದ್ರೆ 5 ಚೈನ್ ಅಷ್ಟು ಗ್ಯಾಪ್ಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಸ್ವಲ್ಪ ಲೂಸ್ ಆಗಿದ್ರೆ ಸಾಕು, ಅಚ್ಚು ನೋಡಿ, ಇಷ್ಟು ಲೂಸ್ ಆಗಿದ್ರೆ ಸಾಕು. ಸ್ಟಾರ್ಟಿಂಗು 5 ಚೈನ್, 2 ಸಿಂಗಲ್ ಕ್ರೋಶೆ, 3 ಚೈನ್, ಮತ್ತೆ 6 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಅದಾದ ನಂತರ ಈಗ ಮತ್ತೊಂದ್ಸಲ 6 ಚೈನ್ ಹಾಕೊಳ್ತಾ ಇದ್ದೀನಿ. ಯಾಕಂದ್ರೆ ನಾವು ಡಿಸೈನ್ ನ ಬ್ಯಾಕ್ ಸೈಡ್ ಇಂದ ತಿರುಗಿಸಿ ಕೆಲಸ ಮಾಡೋದ್ರಿಂದ ಮತ್ತೆ 6 ಚೈನ್ ಹಾಕಿ ಡಿಸೈನ್ ನ ತಿರುಗಿಸ್ಕೊಳ್ತಾರೆ, ಅಂದ್ರೆ ಬಟ್ಟೆನ ತಿರುಗಿಸ್ಕೊಂಡು. ಸೊ ಇಲ್ಲಿ ಲಾಕ್ ಇರುತ್ತಲ್ಲ, 6 ಚೈನ್ ಆದ್ಮೇಲೆ ಆ ಲಾಕ್ ಮೇಲೆ ಲಾಕ್ ನ ಮಾಡ್ಕೊಳ್ತೀನಿ. ಅದಾದ ನಂತರ 3 ಚೈನ್ ಇರೋ ಜಾಗದಲ್ಲಿ ಮತ್ತೆ 3 ಚೈನ್ ಹಾಕೊಳ್ತೀನಿ. 1 2 3 ಚೈನ್ ಹಾಕಿ ಲಾಕ್ ಏನಿರುತ್ತಲ್ಲ, ಸೊ 3 ಚೈನ್ ಮೇಲೆ ಲಾಕ್ ಇರುತ್ತೆ, ಅದ್ರ ಮೇಲೆ ಲಾಕ್ ನ ಮಾಡ್ಕೊಳ್ತೀನಿ. ಈಗ ಬಟ್ಟೆನ ಸೀದಾ ಇಟ್ಕೊಳ್ಬೇಕು. ಈ ರೀತಿ ಸೀದಾ ಇಟ್ಕೊಂಡಿದ ನಂತರ ಸೂಜಿ ಮೇಲೆ 2 ಸಲ ದಾರನ ಸುತ್ಕೊಳ್ಬೇಕು. 2 ಸಲ ದಾರ ಸುತ್ಕೊಂಡು ಈ 6 ಚೈನ್ ಇರುತ್ತಲ್ಲ, 2 6 ಚೈನ್ ಇರುತ್ತಲ್ಲ, 2 ಒಳಗಡೆಯಿಂದ ನೀಡಲ್ನ ಇನ್ಸರ್ಟ್ ಮಾಡ್ಬೇಕು. ಈ ರೀತಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಮೇಲೆ ಕೇಳ್ಕೊಳ್ಬೇಕು. ಮೇಲೆ ಕೇಳ್ಕೊಂಡ್ರೆ ಸೂಜಿ ಮೇಲೆ 4 ದಾರ ಇರುತ್ತೆ. ಫಸ್ಟ್ 2 ದಾರ ಒಂದ್ ಮಾಡ್ಕೊಂಡೆ, ಸೆಕೆಂಡ್ 2 ದಾರ ಒಂದ್ ಮಾಡ್ಕೊಂಡೆ, ಮತ್ತೆ ಥರ್ಡ್ 2 ದಾರ ಒಂದ್ ಮಾಡ್ಕೊಳ್ತೀನಿ. ಇದೀಗ ಟ್ರಿಪಲ್ ಕ್ರೋಶಾ ಆಗುತ್ತೆ. ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೋಬೇಕು, ಮತ್ತು ಥರ್ಡ್ 2 ದಾರನ ಒಂದ್ ಮಾಡ್ಕೋಬೇಕಾಗುತ್ತೆ. ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೋಬೇಕು, ಮತ್ತು ಥರ್ಡ್ 2 ದಾರನ ಒಂದ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೀವು ಟ್ರಿಪಲ್ ಕ್ರೋಶಾ ಬದಲಿಗೆ ಡಬಲ್ ಕ್ರೋಶಾನು ಕೂಡ ಬಳಸ್ಕೊಳ್ಬಹುದು. ಟ್ರಿಪಲ್ ಕ್ರೋಶಾ ಒಂದ್ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಅಂತ ಅಷ್ಟೇನೆ. ಸೊ ಇಲ್ಲಿ ನಾನು ಒಟ್ಟು 13 ಟ್ರಿಪಲ್ ಕ್ರೋಶಾನ ಮಾಡ್ಕೊಂಡಿದ್ದೀನಿ. ಸೊ ಬ್ಯಾಕ್ ಸೈಡ್ ಇಂದ ಒಂದು 3 ಚೈನ್ ಹಾಕಿರ್ತೀವಲ್ಲ, ಅದನ್ನ ಒಂದು ಕಂಬ ಅಂತ ಕನ್ಸಿಡರ್ ಮಾಡಿದ್ರೆ ಒಟ್ಟು 14 ಕಂಬಗಳಾಗುತ್ತೆ. ಸೊ 14 ಕಂಬಗಳಲ್ಲಿ ಒಂದು ಬ್ಯಾಕ್ ಸೈಡ್ ಇಂದ ಬರೋ 3 ಚೈನ್ ಇರುತ್ತೆ. ಅದಾದ್ಮೇಲೆ 13 ಟ್ರಿಪಲ್ ಕ್ರೋಶಾ ಇರುತ್ತೆ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ಬ್ಯಾಕ್ ಸೈಡ್ ಇಂದ 3 ಚೈನ್ ಹಾಕಿ ಲಾಕ್ ಮಾಡ್ತೀವಲ್ಲ, ಅದಾದ್ಮೇಲೆ 13 ಟ್ರಿಪಲ್ ಕ್ರೋಶಾಗಳನ್ನ ಈ 6 ಚೈನ್ ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ. 3 ಚೈನ್ ಪ್ಲಸ್ 13 ಟ್ರಿಪಲ್ ಕ್ರೋಶಾ ಆಗಿದೆ. ಈಗ ಲಾಸ್ಟ್ ಅಲ್ಲಿ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಈ ಬಟ್ಟೆಗೆ ಲಾಕ್ ಮಾಡಿರ್ತೀವಲ್ಲ, ದಾರ ಇರುತ್ತಲ್ಲ ನೋಡಿ, ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. ಬಟ್ಟೆಗೆ ಲಾಕ್ ಮಾಡಿರೋ ದಾರ ಇದೆಯಲ್ಲ, ಈ ದಾರದೊಳಗಡೆ ನೀಡಲ್ನ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಮತ್ತು ಸೆಕೆಂಡ್ 2 ದಾರ ಒಂದ್ ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೆ.
ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿ ಇದೆಯೋ ಎಂಡಿಂಗ್ ಅಲ್ಲಿ ಅದೇ ರೀತಿ ಫಿನಿಶಿಂಗ್ ಬರ್ಲಿ ಅನ್ನೋದಕ್ಕೋಸ್ಕರ ಈ ರೀತಿ ಕಮ್ಮನ್ನ ಹಾಕೊಂಡೆ ಕೊನೆಯಲ್ಲಿ. ಈಗ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಒಂದು ಪಾಯಿಂಟ್ ಅಷ್ಟು ಹಿಂದಕ್ಕೆ ಅಂದ್ರೆ ಒಂದು 3 ಚೈನ್ ಅಷ್ಟು ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಮತ್ತೆ 3 ಚೈನ್ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ಈಗ ಮತ್ತೊಂದ್ಸಲ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ನೋಡಿ. ಮತ್ತೊಂದ್ಸಲ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಅದಾದ್ಮೇಲೆ 5 ಚೈನ್ ಹಾಕಿ ಇಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ಸ್ಟಾರ್ಟಿಂಗ್ ಅಲ್ಲಿ 5 3 3 ಮಾಡ್ಕೊಳ್ತೀವಿ. ಅದಾದ್ಮೇಲೆ ಆರ್ಚ್ ಆದ್ಮೇಲೆ 3 5 ಮತ್ತೆ 3 3 6 ಚೈನ್ ಹಾಕಿ ಆರ್ಚ್ ಮಾಡ್ಕೊಳ್ತೀವಿ. ಮತ್ತೆ 3 ಚೈನ್ 5 ಚೈನ್ ಇಷ್ಟೇ ರೀತಿ ಇದೇ ರೀತಿ ಹಾಕೊಂಡು ಹೋಗ್ಬೇಕಾಗತ್ತೆ. ಕನ್ಫ್ಯೂಷನ್ ಆಗೋದಿಲ್ಲ. ಒಂದು ಮಾಡ್ಕೊಳ್ಳೋ ತನಕ ಅಷ್ಟೇ ನಿಮ್ಗೆ. ಸೆಕೆಂಡ್ ಒನ್ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಕೌಂಟಿಂಗ್ ಯಾವ ರೀತಿ ಅಂತ. ನೋಡಿ ನಾನಿಲ್ಲಿ 5 ಚೈನ್ ಹಾಕಿ ಲಾಕ್ ಆದ್ಮೇಲೆ 2 ಸಲ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಲ್ಲ, ಅದಾದ್ಮೇಲೆ ಮತ್ತೆ 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡೆ. ಈಗ ಮತ್ತೊಂದ್ಸಲ 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. 5 ಚೈನ್ ಹಾಕಿ 2 ಸಿಂಗಲ್ ಕ್ರೋಶೆ ಮತ್ತೆ 3 ಚೈನ್ ಲಾಕ್ 3 ಚೈನ್ ಲಾಕ್. ಈಗ ಇಲ್ಲಿಂದ 6 ಚೈನ್ ಹಾಕೊಳ್ತೀನಿ. 3 4 5 6 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಒಂದು 5 ಚೈನ್ ಅಷ್ಟು ಗ್ಯಾಪ್ಗೆ ಅಂದಾಜಿಗೆ ನೋಡಿ ಈ ರೀತಿ ನೀಡಲ್ ಇನ್ಸರ್ಟ್ ಮಾಡಿ ದಾರನ ತಂದು ಲಾಕ್ ಮಾಡ್ಕೊಳ್ತೀವಿ. ಈಗ ಮತ್ತೆ ಇಲ್ಲಿಂದ 6 ಚೈನ್ ಹಾಕೊಳ್ತೀವಿ ನೋಡಿ. 1 2 3 4 5 6 ಚೈನ್ ಹಾಕಿ ಈ ಡಿಸೈನ್ ನ ಚೂರು ತಿರುಗಿಸ್ಕೊಳ್ತೀನಿ. ಚೂರು ತಿರುಗಿಸ್ಕೊಂಡು ಈ 6 ಚೈನ್ ಆದ್ಮೇಲೆ ಲಾಕ್ ಏನಿರುತ್ತಲ್ಲ ಬಟ್ಟೆಗೆ, ಆ ಲಾಕ್ ಮೇಲೆ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ 3 ಚೈನ್ ಇರೋ ಜಾಗದಲ್ಲಿ ಮತ್ತೆ 3 ಚೈನ್ ಒಂದು ಲಾಕ್ ಮೇಲೆ ಲಾಕ್ ನೀಡಲ್ ಸೆಟ್ ಮಾಡಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. ಈಗ ಬಟ್ಟೆನ ಸೀದಾ ಇಟ್ಕೊಳ್ಬೇಕು. ಸೀದಾ ಇಟ್ಕೊಂಡು ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. 2 ಸಲ ದಾರ ಸುತ್ಕೊಂಡು ಈ 6 ಚೈನ್ಗಳಿರುತ್ತಲ್ಲ 2 6 ಚೈನ್ ಒಳಗಡೆಯಿಂದ ನೀಡಲ್ ಹಾಕಿ ನೋಡಿ ಈ ರೀತಿ ನೀಡಲ್ ಇನ್ಸರ್ಟ್ ಮಾಡಿ ದಾರನ ತಂದು ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ತೀನಿ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋದು, ಸೆಕೆಂಡ್ 2 ದಾರನ 1 ಮಾಡ್ಕೋಬೇಕು, ಮತ್ತೆ ಥರ್ಡ್ 2 ದಾರನ 1 ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ನಾನು ಒಟ್ಟು 13 ಟ್ರಿಪಲ್ ಕ್ರೋಶೆಗಳನ್ನ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ ಬ್ಯಾಕ್ ಸೈಡ್ 3 ಚೈನ್ ಹಾಕಿರ್ತೀವಲ್ಲ, ಅದಾದ್ಮೇಲೆ ಒಟ್ಟು 13 ಟ್ರಿಪಲ್ ಕ್ರೋಶೆಗಳನ್ನ ಈ 6 ಚೈನ್ ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ ಈ ರೀತಿ ಎಲ್ಲಾ ಕಂಬಗಳು ಒಂದೇ ಲೆಂತ್ ಅಲ್ಲಿ ಇರಬೇಕು. ಸೊ ನೋಡ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ. ಅದಾದ್ಮೇಲೆ ಪ್ರೀವಿಯಸ್ ಆರ್ಚ್ ಯಾವ ರೀತಿ ಮಾಡೋದು ಅದೇ ರೀತಿ ನೋಡ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ಪೂರ್ತಿ ಲೆಂತ್ ಆಗ್ಬಿಡುತ್ತೆ ವಿಡಿಯೋ ಅಂತ ನಾನು ಅಲ್ಲಿಂದ ಸ್ಕಿಪ್ ಮಾಡಿದ್ದೀನಿ. ಸೊ ನೋಡಿ ಎಂಡ್ ಅಲ್ಲಿ 2 3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಸೆಕೆಂಡ್ ಮತ್ತು ಲಾಸ್ಟ್ ಸ್ಟೆಪ್ ಆಗಿರುತ್ತೆ. 6 ಎಳೆ ದಾರನೇ ಗಂಟು ಹಾಕೊಂಡು ತಗೊಂಡಿದ್ದೆ. ಸ್ಟಾರ್ಟಿಂಗ್ ಅಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ಒಂದು ಸಲ ಲಾಕ್ ಆದ್ಮೇಲೆ 5 ಚೈನ್ ಹಾಕೋಬೇಕು ನೋಡಿ. 5 ಚೈನ್ ಹಾಕಿ 5 ಅಥವಾ 6 ಚೈನ್ ನೋಡಿ ಎಷ್ಟು ಇಡ್ಸುತ್ತೋ ನೋಡ್ಕೊಳ್ಳಿ. ಒಬ್ಬೊಬ್ರಿಗೆ 4 ಚೈನ್ ಕೂಡ ಇಡಿಸ್ಬೋದು. ನಾನಿಲ್ಲಿ 6 ಚೈನ್ ಹಾಕೊಂಡೆ. ಹಾಕಿ ಫಸ್ಟ್ ಲಾಕ್ ಇರುತ್ತಲ್ಲ ಆ ಲಾಕ್ ಮೇಲೆ ಲಾಕ್ ನ ಮಾಡ್ಕೊಳ್ತೀನಿ. ಫಸ್ಟ್ ಲಾಕ್ ಮೇಲೆ ಲಾಕ್ ಮಾಡ್ಕೊಂಡಿದ ನಂತರ 2 ಚೈನ್ ಹಾಕೋಬೇಕು. 2 ಚೈನ್ ಹಾಕಿ 3 ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. 5 ಚೈನ್ ಮತ್ತೆ 2 ಚೈನ್ ಹಾಕಿ 3 ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಂಡಿದ್ದಾಯ್ತು. ಈಗ ಸೂಜಿ ಮೇಲೆ ಒಂದು ಸಲ ದಾರ ಸುತ್ಕೋಬೇಕು. ಸೊ ಬ್ಯಾಕ್ ಸೈಡ್ ಇಂದ ಹಾಕಿರ್ತೀವಲ್ಲ 3 ಚೈನ್, ಅದಾದ್ಮೇಲೆ ಫಸ್ಟ್ ಟ್ರಿಪಲ್ ಕ್ರೋಶೆ ಹಾಕಿರ್ತೀವಿ. ಆ ಟ್ರಿಪಲ್ ಕ್ರೋಶೆ ಹೋಲ್ ಅಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರನ ತಂದು ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ ನಾವು. ಸೊ ಫಸ್ಟ್ ಟ್ರಿಪಲ್ ಕ್ರೋಶೆ ಹೋಲ್ ಇರುತ್ತಲ್ಲ ಅಲ್ಲಿಗೆ ಡಬಲ್ ಕ್ರೋಶೆ ಮಾಡ್ಕೊಂಡೆ. ಈಗ 2 ಚೈನ್ ಹಾಕಿ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. ದಾರ ಸುತ್ಕೊಂಡು ಡಬಲ್ ಕ್ರೋಶೆ ಗ್ಯಾಪ್ ಇದೆಯಲ್ಲ ಈ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಹಾಗೆ ಇಟ್ಕೋಬೇಕು ನೋಡಿ. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಹಾಗೆ ಇಟ್ಕೋಬೇಕು. 2 ಟೈಮ್ಸ್ ಆಯ್ತು. ಮತ್ತೆ ಥರ್ಡ್ ಟೈಮ್ ಅದೇ ರೀತಿ ದಾರನ ತಂದು ಮೇಲೆ ಇಟ್ಕೋಬೇಕು ನೋಡಿ. ಮತ್ತೆ 4th ಟೈಮ್ ಸೂಜಿ ಮೇಲೆ ದಾರ ಸುತ್ಕೊಂಡು ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಇಟ್ಕೋಬೇಕು. ಈ ರೀತಿ
5 ಸಲ ಮಾಡ್ಕೋಬೇಕು. ದಾರನ ತಗೊಂಡ್ಬಂದು ಮೇಲೆ ಇಟ್ಕೋಬೇಕು ನೋಡಿ ಈ ರೀತಿ. 5 ಸಲ ಆದ್ಮೇಲೆ ಈ ದಾರ ಏನಿದೆಯಲ್ಲ, ಈ ದಾರನ ಅಷ್ಟು ದಾರದ ಒಳಗಡೆಯಿಂದ ಮೇಲಕ್ಕೆ ಎಳ್ಕೊಂಡು ಬರ್ಬೇಕು ನೋಡಿ ಈ ರೀತಿ. ಪೂರ್ತಿ ಹೊರಗಡೆ ತಗೊಂಡ್ ಬಂದ್ಮೇಲೆ ಈಗ ಒಂದ್ಸಲ ಲಾಕ್ ಮಾಡ್ಕೊಳ್ಳೋದು. ಇದನ್ನ ನಾವು ಪಫ್ ಡಿಸೈನ್ ಅಂತ ಕರಿತೀವಿ. ಆಲ್ರೆಡಿ ಈ ರೀತಿ ಪಫ್ ಡಿಸೈನ್ಸ್ ಆಲ್ರೆಡಿ ನಾನು ತುಂಬಾ ತೋರಿಸಿದೀನಿ ವಿಡಿಯೋಸ್. ಈಗ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಸೆಕೆಂಡ್ ಬಿಟ್ಟು ಥರ್ಡ್ ಟ್ರಿಪಲ್ ಕ್ರೋಶಾ ಹೋಲ್ ಏನಿದೆ ಅಲ್ಲಿಗೆ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿ ಡಬಲ್ ಕ್ರೋಶಾ ಆದ್ಮೇಲೆ ಈಗ ಇಲ್ಲಿಂದ ಟೂ ಚೈನ್ ಹಾಕೋಬೇಕು. ಆಮೇಲೆ ಸೂಜಿ ಮೇಲೆ ದಾರ ಸುತ್ಕೊಂಡು ಈ ಡಬಲ್ ಕ್ರೋಶಾ ಗ್ಯಾಪ್ ನೋಡಿ, ಇಲ್ಲಿ ಎಕ್ಸ್ಟ್ರಾ ಈ ದಾರ ಇರುತ್ತೆ ಪಫ್ ದಾರ, ಅದನ್ನ ಟಚ್ ಮಾಡಕ್ ಹೋಗ್ಬೇಡಿ. ಈ ಡಬಲ್ ಕ್ರೋಶಾ ಗ್ಯಾಪ್ ಏನಿರುತ್ತೆ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಹಾಗೆ ಇಟ್ಕೋಬೇಕು ನೋಡಿ ಈ ರೀತಿ ಫ್ರೀ ಆಗಿ ಇಟ್ಕೋಬೇಕು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಇಟ್ಕೋಬೇಕು. ಸೊ ಆರಾಮ್ಸೆ ನಿಧಾನವಾಗಿ ಮಾಡ್ಕೋಬೇಕು. ನೀವು ಲೆಫ್ಟ್ ಹ್ಯಾಂಡ್ ಅಲ್ಲಿ ಏನ್ ದಾರನ ಇಟ್ಕೊಳ್ತೀರಾ ಅದನ್ನ ಆದಷ್ಟು ಲೂಸ್ ಆಗಿ ಬಿಡ್ಬೇಕು, ತುಂಬಾ ಟೈಟ್ ಮಾಡಕ್ ಹೋಗ್ಬೇಡಿ. ಅವಾಗ ನಿಮ್ಗೆ ಈಸಿಯಾಗಿ ಬರುತ್ತೆ ಪಫ್ ಡಿಸೈನ್ ಅನ್ನೋದು. ಸೊ ಬಿಗ್ನರ್ಸ್ಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಸೊ ಪ್ರಾಕ್ಟೀಸ್ ಆದ್ರೆ ಈಸಿ ಆಗುತ್ತೆ ನೋಡಿ. 5 ಸಲ ಆದ್ಮೇಲೆ ಅಷ್ಟು ದಾರದ ಒಳಗಡೆಯಿಂದ ಆ ದಾರನ ಮೇಲೆ ಕೇಳ್ಕೊಳ್ತೀನಿ ಈ ರೀತಿ. ಎಳ್ಕೊಂಡಿದ ನಂತರ ಈಗ ಒಂದ್ಸಲ ಲಾಕ್ ಮಾಡ್ಕೊಳ್ಳೋದು. ಒಂದು ಸಲ ಲಾಕ್ ನ ಮಾಡ್ಕೊಳ್ತೀನಿ. ಸೊ ಬಿಗಿನರ್ಸ್ ಆದ್ರೆ ಒಂದು ದಾರ ಬಿಟ್ಟೋದ್ರು ಕೂಡ ತೊಂದರೆ ಇಲ್ಲ, ಹಾಗೆ ಮಾಡಿ. ಸೊ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಮಾಡ್ತಾ ಮಾಡ್ತಾ ಈಸಿ ಆಗ್ಬಿಡುತ್ತೆ. ಸೊ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಒಂದು ಟ್ರಿಪಲ್ ಕ್ರೋಶಾ ಹೋಲ್ ನ ಬಿಟ್ಟು ಎರಡನೇ ಟ್ರಿಪಲ್ ಕ್ರೋಶಾ ಹೋಲ್ ಗ್ಯಾಪ್ಗೆ ಡಬಲ್ ಕ್ರೋಶಾ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಟೂ ಚೈನ್ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಇಟ್ಕೋಬೇಕು ನೋಡಿ ಈ ರೀತಿ. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಇಟ್ಕೋಬೇಕು ಈ ರೀತಿ. 5 ಸಲ ನಾವು ಮಾಡ್ಕೊಳ್ಬೇಕು. ಸೊ ನಿಮ್ಗೆ 5 ಸಲ ಕಷ್ಟ ಆಗುತ್ತೆ ಅನ್ನೋದ್ರೆ 4 ಸಲ ಕೂಡ ಮಾಡ್ಕೊಳ್ಬಹುದು. ಪಫ್ ಒಂದ್ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಅಷ್ಟೇ ಡಿಫ್ರೆನ್ಸ್. 4 ಅಥವಾ 5 ಕೂಡ ಮಾಡ್ಕೊಳ್ಬಹುದು. ಸೊ ನಾನಿಲ್ಲಿ 5 ಸಲ ದಾರನ ತಗೊಂಡ್ಬಂದು ಇಟ್ಕೊಂಡಿದೀನಿ. ಈಗ ಆ ದಾರನ ಅಷ್ಟು ದಾರದ ಒಳಗಡೆಯಿಂದ ಮೇಲಕ್ಕೆ ಎಳ್ಕೋಬೇಕು. ಈ ರೀತಿ ಎಳ್ಕೊಂಡಿದ ನಂತರ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. ಒಂದು ಆದ್ಮೇಲೆ ಎರಡನೇ ಟ್ರಿಪಲ್ ಕ್ರೋಶಾ ಹೋಲ್ಗೆ ಡಬಲ್ ಕ್ರೋಶಾ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಒಂದು ಆರ್ಚ್ ಅಲ್ಲಿ ಒಟ್ಟು 7 ಪಫ್ ಗಳನ್ನ ಹಾಕೊಳ್ಬೇಕಾಗುತ್ತೆ. ಅಂದ್ರೆ ಪಫ್ ಡಿಸೈನ್ಸ್ ನ ಮಾಡ್ಕೊಳ್ಬೇಕು ಒಂದು ಆರ್ಚಿಗೆ. ಸೊ ನೋಡಿ ಮತ್ತೆ ಈಗ ಪಫ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 5 ಸಲ ಸೂಜಿ ಮೇಲೆ ದಾರ ಸುತ್ಕೊಂಡು ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಇಟ್ಕೊಳ್ಬೇಕು ನೋಡಿ ಈ ರೀತಿ. ಲೂಸ್ ಆಗಿ ಇಟ್ಕೊಳ್ಬೇಕು, ಆರಾಮಾಗಿ ಮಾಡಿ, ಕಷ್ಟ ಅನ್ಸೋದಿಲ್ಲ. ಲೆಫ್ಟ್ ಹ್ಯಾಂಡ್ ಅಲ್ಲಿ ಏನ್ ದಾರನ ನೀವು ಇಟ್ಕೊಳ್ತೀರಾ ಅದನ್ನ ಫ್ರೀ ಆಗಿ ಬಿಡ್ಬೇಕು, ತುಂಬಾ ಟೈಟ್ ಆಗಿ ಎಳಿಬಾರ್ದು. ಸೊ ಈಗ ಅಷ್ಟು ದಾರದ ಒಳಗಡೆಯಿಂದ ದಾರನ ಮೇಲೆ ಕೇಳ್ಕೊಳ್ಳೋದು. ತುಂಬಾ ಬೇಗ ಆಗೋಗ್ಬಿಡುತ್ತೆ. ನಿಮ್ಗೆ ಪ್ರಾಕ್ಟೀಸ್ ಇತ್ತು ಅಂದ್ರೆ ಪಫ್ ಏನ್ ಮಾಡೋದು ಕಷ್ಟ ಅನ್ಸೋದಿಲ್ಲ, ಬೇಗ ಬೇಗ ಆಗೋಗ್ಬಿಡುತ್ತೆ ಡಿಸೈನ್. ಈಗ ಲಾಕ್ ಮಾಡ್ಕೊಳ್ತೇನೆ. ಈಗ ಲಾಕ್ ನ ಮಾಡ್ಕೊಂಡೆ. ಈ ರೀತಿಯಾಗಿ ಒಟ್ಟು 7 ಪಫ್ಗಳನ್ನ ಒಂದು ಆರ್ಚ್ ಅಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ ನೋಡಿ. 7 ಪಫ್ಗಳು ಆಗಿದೆ. ಈಗ ಅಲ್ಲಿ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪ್ಗೆ ಲಾಕ್ ನ ಮಾಡ್ಕೊಳ್ತೀನಿ. ಗ್ಯಾಪ್ ಏನಿದೆ ಅಲ್ಲಿಗೆ ನೀಡನ್ನ ಇನ್ಸರ್ಟ್ ಮಾಡಿ ದಾರನ ಮೇಲೆ ತಂದು ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ ಈಗ ಇಲ್ಲಿಂದ ಬಟ್ಟೆನ ತಿರುಗಿಸ್ಕೊಳ್ತೀನಿ. ಸೊ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು ಈಗ ಇಲ್ಲಿಂದ 3 ಚೈನ್ಗಳನ್ನ ಹಾಕೊಳ್ತೀನಿ ನೋಡಿ. ಸೊ ಒಂದು 2 3 ಚೈನ್ ಹಾಕಿ ಒಂದು ಪಫ್ ಆದ್ಮೇಲೆ ಗ್ಯಾಪ್ ಇರುತ್ತಲ್ಲ ಸೆಕೆಂಡ್ ಪಫ್ಗೆ ಆ ದಾರನ ಟಚ್ ಮಾಡಬೇಡಿ, ಈ ಕಡೆನೆ ಅಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಮತ್ತೆ 3 ಚೈನ್ ಮತ್ತೆ ಸೆಕೆಂಡ್ ಮತ್ತೆ ಥರ್ಡ್ ಪಫ್ ಮಧ್ಯದಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 3 ಚೈನ್ ಮತ್ತೆ ಥರ್ಡ್ ಮತ್ತೆ ಫೋರ್ತ್ ಪಫ್ ಏನಿದೆ ಅದರ ಮಧ್ಯದಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ಲಾಕ್ ನ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಪ್ರತಿಯೊಂದು ಪಫ್ ಮೇಲೂ ಕೂಡ 3 ಚೈನ್ ಹಾಕಿ ಲಾಕ್ ನ ಮಾಡ್ಕೊಳ್ಬೇಕಾಗತ್ತೆ. ನೀವು 3 ಚೈನ್ ಬದಲಿಗೆ 4 ಚೈನ್ ಕೂಡ ಹಾಕೊಳ್ಬಹುದು. ಸೊ 3 ಚೈನ್ ಕರೆಕ್ಟ್ ಆಗಿತ್ತು.
4 ಚೈನ್ ಹಾಕೊಂಡ್ರು ಕೂಡ ತೊಂದರೆ ಇಲ್ಲ, ಇನ್ನೂ ನೀಟಾಗಿ ಬರುತ್ತೆ ಡಿಸೈನು. ನಾನಿಲ್ಲಿ ಮತ್ತೆ 3 ಚೈನ್ ಹಾಕೊಳ್ತೀನಿ. ಪಫ್ ಆದ್ಮೇಲೆ ಏನ್ ಗ್ಯಾಪ್ ಇದೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಮತ್ತೆ 3 ಚೈನ್ ಹಾಕಿ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ತೀನಿ. ಈ ರೀತಿಯಾಗಿ 7 ಸಲ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಆಚಲ್ಲಿ 3 ಚೈನ್ 7 ಸಲ ಮಾಡ್ಕೊಂತೀನಿ. 7ನೇ ಸಲ ನೋಡಿ ಆ ಗ್ಯಾಪ್ಗೆ ಲಾಕ್ ಮಾಡ್ಕೊಂಡೆ. ಅದಾದ ನಂತರ ಇಲ್ಲಿಂದ 2 ಚೈನ್ ಹಾಕೊಳ್ಬೇಕು. 1 2 ಚೈನ್ ಹಾಕಿ ಈ ಲಾಕ್ ಏನಿರುತ್ತಲ್ಲ ಪ್ರೀವಿಯಸ್ ನೋಡಿ, ಈ ಲಾಕ್ 2 ಚೈನ್ ಗಿಂತ ಮುಂಚೆ ಏನ್ ಲಾಕ್ ಮಾಡಿರ್ತೀವಿ ಆ ಲಾಕ್ ಮೇಲೆ ಲಾಕ್ ನ ಮಾಡ್ಕೊಳ್ತೀನಿ ನೋಡಿ. ಈ ರೀತಿ ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ ಇಂದ 2 ಚೈನ್ ಏನ್ ಹಾಕ್ತೀವಿ ಅದನ್ನ. ಸೊ ಈಗ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು. ಈ 3 ಚೈನ್ ಗ್ಯಾಪ್ ಇರುತ್ತಲ್ಲ, ಸೊ ನೋಡಿ ನೀಟಾಗಿ ಕಾಣಿಸುತ್ತೆ ಗ್ಯಾಪ್ ನಿಮ್ಗೆ. ಈ ಗ್ಯಾಪ್ ಅಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೋಬೇಕು. ಇದು ಡಬಲ್ ಕ್ರೋಶೆ ಆಗುತ್ತೆ. ಸೊ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಗ್ಯಾಪ್ ಅಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ಎರಡಕ್ಕೊಂದು ಮಾಡ್ಕೋಬೇಕು. ಈ ರೀತಿಯಾಗಿ ಒಟ್ಟು 4 ಡಬಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೋಬೇಕು. ಸೊ ನಾವು ಬ್ಯಾಕ್ ಸೈಡ್ ಇಂದ 2 ಚೈನ್ ಏನ್ ಹಾಕ್ತೀವಿ ಅದು ಒಂದು ಕಂಬ ಅಂತ ಕನ್ಸಿಡರ್ ಮಾಡಿದ್ರೆ ಒಟ್ಟು 5 ಕಂಬಗಳಾಗುತ್ತೆ. ಹಾಗಾಗಿ 3 ಚೈನ್ ಗ್ಯಾಪ್ ಅಲ್ಲಿ 4 ಡಬಲ್ ಕ್ರೋಶೆ ಮಾಡ್ಕೊಂಡಿದ ನಂತರ ಈ ಲಾಕ್ ಇರುತ್ತಲ್ಲ, 3 ಚೈನ್ ಹಾಕಿ ಲಾಕ್ ಏನ್ ಮಾಡಿರ್ತೀವಿ ಆ ಲಾಕ್ ಒಳಗಡೆ ಲಾಕ್ ನ ಮಾಡ್ಕೋಬೇಕು. ಲಾಕ್ ಒಳಗಡೆ ನೀಡಲ್ ಇನ್ಸರ್ಟ್ ಮಾಡಿ ದಾರನ ತಂದು ಲಾಕ್ ನ ಮಾಡ್ಕೋಬೇಕು. ಸ್ವಲ್ಪ ಟೈಟ್ ಮಾಡ್ಕೋಬೇಕು. ಈಗ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು. ಸೆಕೆಂಡ್ 3 ಚೈನ್ ಏನಿದೆ ಅಲ್ಲಿಗೆ ನೀಡಲ್ ಇನ್ಸರ್ಟ್ ಮಾಡಿ ದಾರನ ಮೇಲೆ ತಂದು 2 ದಾರ ಒಂದ್ ಮಾಡ್ಕೋಬೇಕು, ಮತ್ತೆ 2 ದಾರ ಒಂದ್ ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶೆ ಆಯ್ತು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಗ್ಯಾಪ್ ಅಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರನ ತಂದು ಎರಡಕ್ಕೊಂದು ಈ ರೀತಿಯಾಗಿ ಇಲ್ಲಿ ಕೂಡ ನಾವು 5 ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ಸೊ ಸ್ಟಾರ್ಟಿಂಗ್ ಅಲ್ಲಿ ನಾವು 4 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ವಿ, ಯಾಕಂದ್ರೆ ಬ್ಯಾಕ್ ಸೈಡ್ ಇಂದ 2 ಚೈನ್ ಹಾಕಿರ್ತೀವಿ, ಅದು ಕೂಡ ಒಂದು ಕಂಬ ಅಂತ ಕೌಂಟ್ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ಒನ್ಗೆ 4 ಡಬಲ್ ಕ್ರೋಶೆ ಮಾಡ್ಕೊಂಡು 3 ಚೈನ್ಗೆ, ಈಗ ಸೆಕೆಂಡ್ 3 ಚೈನ್ಗೆ 5 ಡಬಲ್ ಕ್ರೋಶೆ ಮಾಡ್ಕೊಂಡ್ವಿ. ಅದಾದ್ಮೇಲೆ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೇನೆ. ಈಗ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ 3 ಚೈನ್ ಒಳಗಡೆ 5 ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕಾಗುತ್ತೆ. ಸೊ ನಿಮ್ಗೆ ಸಿಂಗಲ್ ಕ್ರೋಶೆ ಆದ್ಮೇಲೆ ಡಬಲ್ ಕ್ರೋಶೆ ಮಾಡೋದು ಸ್ವಲ್ಪ ಕಷ್ಟ ಆಯ್ತು ಅಂತ ಅನ್ಸಿದ್ರೆ ಎಕ್ಸ್ಟ್ರಾ ಒಂದು ಚೈನ್ ಹಾಕಿ ಕೂಡ ಡಬಲ್ ಕ್ರೋಶೆನ ನೀವು ಮಾಡ್ಕೊಳ್ಬಹುದು. ಸ್ಟಾರ್ಟಿಂಗ್ ನೀವು ಒಂದು ಪೆಟಲ್ ಆದ್ಮೇಲೆ ನೆಕ್ಸ್ಟ್ ಪೆಟಲ್ ಹಾಕುವಾಗ, ಅದೇ ಸಿಂಗಲ್ ಕ್ರೋಶೆ ಆದ್ಮೇಲೆ ಡಬಲ್ ಕ್ರೋಶೆ ಸ್ಟಾರ್ಟ್ ಮಾಡುವಾಗ ಕಷ್ಟ ಆಗುತ್ತೆ ಅಂತ ಇದ್ರೆ ಒಂದು ಸಿಂಗಲ್ ಚೈನ್ ಹಾಕೋಬಹುದು. ಎಕ್ಸ್ಟ್ರಾ ಹಾಕಿ ಡಬಲ್ ಕ್ರೋಶೆನ ಸ್ಟಾರ್ಟ್ ಮಾಡ್ಬೋದು. ಮತ್ತು 5 ಕಂಬ ಆದ್ಮೇಲೆ ಕೂಡ 1 ಚೈನ್ ಎಕ್ಸ್ಟ್ರಾ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಬಹುದು. ಹಾಗೂ ಕೂಡ ನೀವು ಮಾಡ್ಕೊಳ್ಬಹುದು. ಸೊ ನಾನಿಲ್ಲಿ ಚೈನ್ ಏನೋ ಹಾಕ್ತಾ ಇಲ್ಲ, ಹಾಗೇನೆ ಡಬಲ್ ಕ್ರೋಶೆಸ್ ನ ಕಂಟಿನ್ಯೂ ಮಾಡ್ತೀನಿ. 5 ಡಬಲ್ ಕ್ರೋಶೆ ಆದ್ಮೇಲೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಸೊ ನೋಡಿ, ಬೇಕಿದ್ದರೆ ಇಲ್ಲಿ ಒಂದು ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಬಹುದು. ಈ ರೀತಿ ಪೂರ್ತಿ 7 ಸಲ ಪೆಟಲ್ಸ್ ತರ ಫಾರ್ಮ್ ಆಗುತ್ತೆ. ಇದು 7 ಸಲ ಮಾಡ್ಕೊಳ್ಬೇಕು. ಈಗ ಲಾಸ್ಟ್ 3 ಚೈನ್ಗೆ ನಾನಿಲ್ಲಿ 4 ಡಬಲ್ ಕ್ರೋಶೆ ಮಾಡ್ಕೊಂಡಿದೀನಿ ಅಷ್ಟೇ. ಸೊ ನೋಡಿ, ಲಾಕ್ ಆದ್ಮೇಲೆ 4 ಡಬಲ್ ಕ್ರೋಶೆ ಮಾಡ್ಕೊಂಡಿದೀನಿ. ಈಗ ಲಾಸ್ಟ್ ಸೂಜಿ ಮೇಲೆ ದಾರ ಸುತ್ಕೊಂಡು ಈ ಲಾಕ್ ಮಾಡಿರ್ತೀವಲ್ಲ, ನಾವು ಪಫ್ ಡಿಸೈನ್ ಅಲ್ಲಿ ಲಾಕ್ ಮಾಡಿರ್ತೀವಲ್ಲ, ಆ ಲಾಕ್ ಅಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರನ ತಂದು ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. 5ನೇ ಡಬಲ್ ಕ್ರೋಶೆ. ಈಗ ಅದಾದ್ಮೇಲೆ ಸೆಕೆಂಡ್ ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ನ ಮಾಡ್ಕೊಳ್ತೀನಿ. ಸೊ ಒಂದ್ಸಲ ನೀಟಾಗಿ ನೋಡ್ಕೊಂಡ್ರೆ ಆಯ್ತು, ನಿಮ್ಗೆ ನೀಟಾಗಿ ಅರ್ಥ ಆಯ್ತಂದ್ರೆ ತುಂಬಾ ಈಸಿ ಇದೆ ಡಿಸೈನು. ತುಂಬಾ ಬೇಗ ನಾವು ಹೋಗ್ಬಿಡುತ್ತೆ, ಯಾವುದೇ ರೀತಿ ಕನ್ಫ್ಯೂಷನ್ಸ್ ಕೂಡ ಇರೋದಿಲ್ಲ. ಸೊ 5 ಚೈನ್ ಇರೋ ಜಾಗದಲ್ಲಿ 5 ಚೈನ್ ಹಾಕಿ ಫಸ್ಟ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಫಸ್ಟ್ ಲಾಕ್ ಮೇಲೆ ಲಾಕ್ ಮಾಡ್ಕೊಂಡ್ರೆ ಅದಾದ ನಂತರ 2 ಚೈನ್ ಹಾಕಿ 3 ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಈಗ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಫಸ್ಟ್ ಟ್ರಿಪಲ್ ಕ್ರೋಶೆ ನೋಡಿ, 3 ಚೈನ್ ನ ಬಿಟ್ಟು ಫಸ್ಟ್ ಟ್ರಿಪಲ್ ಕ್ರೋಶೆ ಹೋಲ್ ಗ್ಯಾಪ್ಗೆ ನೀಡಲ್ ಇನ್ಸರ್ಟ್ ಮಾಡಿ ದಾರನ ತಂದು 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆಗುತ್ತೆ. ಈಗ ಇಲ್ಲಿಂದ 2 ಚೈನ್ ಹಾಕಿ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಳ್ಬೇಕು.
ದಾರ ಸುತ್ಕೊಂಡು ಈ ಕಂಬದ ಗ್ಯಾಪ್ ಅಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರನ ಮೇಲ್ ತಂದು ಇಟ್ಕೋಬೇಕು. ಈ ರೀತಿ 5 ಟೈಮ್ಸ್ ದಾರಗಳನ್ನ ಮೇಲ್ ತಂದು ಇಟ್ಕೋಬೇಕು. ನೋಡಿ, ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, ಸೂಜಿ ಮೇಲೆ ದಾರ ಸುತ್ಕೊಂಡು ಗ್ಯಾಪ್ ಅಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರನ ಮೇಲ್ ತರೋದು. ಈ ರೀತಿ 4 ಸರ್ತಿ ಮಾಡ್ಕೊಳ್ಬಹುದು ಅಥವಾ 5 ಸರ್ತಿ ಮಾಡ್ಕೊಳ್ಬಹುದು. ಅದಾದ ನಂತರ 5 ಸಲ ಆದ್ಮೇಲೆ ದಾರನ ಅಷ್ಟು ದಾರದ ಒಳಗಡೆಯಿಂದ ಮೇಲಕ್ಕೆ ಎಳ್ಕೊಳ್ತೀನಿ. ಮೇಲಕ್ಕೆ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋದು, ಅಂದ್ರೆ ಸಿಂಗಲ್ ಕ್ರೋಶಾ. ಈ ರೀತಿಯಾಗಿ ಒಟ್ಟು 7 ಪಫ್ ಡಿಸೈನ್ ಗಳನ್ನ ಮಾಡ್ಕೋಬೇಕಾಗುತ್ತೆ. ನೋಡಿ, ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ, ಒಂದು ಹೋಲ್ ಗ್ಯಾಪ್ ನ ಸ್ಕಿಪ್ ಮಾಡಿ ಸೆಕೆಂಡ್ ಹೋಲ್ ಗ್ಯಾಪ್ ಅಲ್ಲಿ ಒಂದು ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಒಟ್ಟು 7 ಪಫ್ಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ಈಗ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತೇವೆ. 3 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ತಂದು ಲಾಕ್ ಮಾಡ್ಕೊಳ್ಳೋದು. ಈಗ ಬಟ್ಟೆನ ಉಲ್ಟಾ ತಿರುಗಿಸ್ಕೊಳ್ಬೇಕು. ಈ ರೀತಿ ತಿರುಗಿಸ್ಕೊಂಡು 3 ಚೈನ್ 1 2 3 ಚೈನ್ ಹಾಕಿ ಪಫ್ ಆದ್ಮೇಲೆ ಏನ್ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪ್ಗೆ ಲಾಕ್ ನ ಮಾಡ್ಕೊಳ್ತೀನಿ. ನೀಡಲ್ ಇನ್ಸರ್ಟ್ ಮಾಡಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 3 ಚೈನ್ ಹಾಕಿ ನೆಕ್ಸ್ಟ್ ಪಫ್ ಆದ್ಮೇಲೆ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ 7 ಸಲ 3 ಚೈನ್ ಹಾಕಿ ಲಾಕ್ ನ ಮಾಡ್ಕೊಳ್ಬೇಕಾಗುತ್ತೆ. ಪಫ್ ಸುತ್ತಾನು ನಿಮ್ಗೆ 3 ಚೈನ್ ಬರ್ಬೇಕು ಪ್ರತಿಯೊಂದು ಪಫ್ ಸುತ್ತಾನು. ಸೊ ನೋಡಿ, 7 ಸಲ 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ 2 ಚೈನ್, ಅದಾದ್ಮೇಲೆ 2 ಚೈನ್ ಆದ್ಮೇಲೆ ಲಾಕ್ ಏನ್ ಮಾಡಿರ್ತೀವಿ ಪ್ರೀವಿಯಸ್ ಸ್ಟೆಪ್ ಅಲ್ಲಿ, ಅಲ್ಲಿ ಲಾಕ್ ನ ಮಾಡ್ಕೊಳ್ತೀನಿ. ಸೊ ಈ ಲಾಕ್ ಮೇಲೆ ಲಾಕ್ ನ ಮಾಡ್ಕೊಳ್ತೀನಿ. ಅದಾದ ನಂತರ ಬಟ್ಟೆನ ಸೀದಾ ಇಟ್ಕೊಳ್ಳೋದು. ಸೀದಾ ಇಟ್ಕೊಂಡು ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ಸೂಜಿ ಮೇಲೆ ದಾರ ಸುತ್ಕೊಂಡು ಫಸ್ಟ್ 3 ಚೈನ್ ಗ್ಯಾಪ್ ಅಲ್ಲಿ 4 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಅದಾದ್ಮೇಲೆ ಲಾಕ್ ಇರೋ ಕಡೆ ಲಾಕ್ ನ ಮಾಡ್ಕೊಳ್ಳೋದು. ಅದಾದ್ಮೇಲೆ ಮಿಕ್ಕಿದ ಕಡೆ ಎಲ್ಲಾ ಕಡೆ ಕೂಡ 5 ಡಬಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಲಾಸ್ಟ್ ಅಂದ್ರೆ 7ನೇ ಪೆಟಲ್ ಮಾಡೋ ಟೈಮಲ್ಲಿ 4 ಡಬಲ್ ಕ್ರೋಶೆ ಮಾಡ್ಕೊಬೇಕಿವಿ. ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗು 4 ಸಲ ಮಾಡ್ಕೋಬೇಕು ಡಬಲ್ ಕ್ರೋಶೆನ. ಮಿಕ್ಕಿದ ಕಡೆ ಎಲ್ಲ 5 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸೊ ಇಲ್ಲಿ ಫಸ್ಟ್ 4 ಡಬಲ್ ಕ್ರೋಶೆ ಆದ್ಮೇಲೆ 3 ಚೈನ್ ಹಾಕಿ ಲಾಕ್ ಏನ್ ಮಾಡಿರ್ತೀವಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀವಿ. ಮತ್ತೆ ನೆಕ್ಸ್ಟ್ 3 ಚೈನ್ಗೆ 5 ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು. ಸೊ ನೋಡಿ, ಪೂರ್ತಿ ಹಾಕೊಂಡು ಹೋಗ್ಬೇಕಾಗುತ್ತೆ. ಲಾಸ್ಟ್ 7ನೇ ಪೆಟಲ್ ಏನಿದೆ ಅದಕ್ಕೆ 4 ಡಬಲ್ ಕ್ರೋಶೆ ಮಾಡ್ಕೊಂಡಿದ ನಂತರ ಲಾಕ್ ಮೇಲೆ ಒಂದು ಎಕ್ಸ್ಟ್ರಾ ಡಬಲ್ ಕ್ರೋಶೆ ಮಾಡಿರ್ತೀನಿ. ಅದನ್ನ ಪ್ರೀವಿಯಸ್ ಆರ್ಚ್ ಸ್ಟೆಪ್ ಎಲ್ಲ ನೋಡ್ಕೊಳ್ಳಿ, ಇದ್ರಲ್ಲಿ ನಾನು ಸ್ಕಿಪ್ ಮಾಡಿದ್ದೀನಿ ತೋರಿಸೋದಕ್ಕೆ. ಪ್ರೀವಿಯಸ್ ಆರ್ಚ್ ಯಾವ ರೀತಿ ಮಾಡಿರ್ತೀವೋ ಅದೇ ರೀತಿ ಇಲ್ಲೂ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಪೂರ್ತಿ ಪೂರ್ತಿ ಫಿನಿಶ್ ಆದ್ಮೇಲೆ ಈ ರೀತಿಯ ಕಾಣಿಸುತ್ತೆ ನೋಡಿ ಡಿಸೈನು. ಬರೀ ಥ್ರೆಡ್ ವರ್ಕ್ ಬೇಕು ಅಂತ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಕೇಳ್ತಾರೆ, ವಿತೌಟ್ ಬೀಡು. ಸೊ ಈ ರೀತಿಯಾಗಿ ಬರುತ್ತೆ ಡಿಸೈನು. ಸೊ ಕುಚ್ಚು ಬೇಡ ಅಂತಂದ್ರೆ ಆ ಗ್ಯಾಪ್ ನ ಕಡಿಮೆ ಕೂಡ ಮಾಡ್ಕೊಳ್ಬೋದು. ನೀವು 5 ಚೈನ್ ಬದಲಿಗೆ 2-3 ಚೈನ್ ಕೂಡ ಮಾಡ್ಕೊಂಡು ಹಾಕೊಳ್ಬಹುದು ಡಿಸೈನ್ ನ. ಸೊ ನೋಡಿ, ಈ ರೀತಿಯಾಗಿ ಬರುತ್ತೆ, ತುಂಬಾ ನೀಟಾಗಿ ಬರುತ್ತೆ. ಆರ್ಚ್ ಕೂಡ ತುಂಬಾ ದೊಡ್ಡದಾಗಿ ಬರುತ್ತೆ. ಸೊ ಬ್ರೈಡಲ್ ಸ್ಯಾರೀಸ್ ಗಳಿಗೆ ಕೂಡ ನೀವು ಈ ಡಿಸೈನ್ ನ ಟ್ರೈ ಮಾಡ್ಬೋದು. ಸೊ ಇದಕ್ಕೆ ನಾನು 140 ಎಳೆ ದಾರನ ಕುಚ್ಚು ಕಟ್ಕೊಂಡಿದ್ದೀನಿ. ಕುಚ್ಚು ನೋಡಿ, ಲೆಂತಿಯ ಕುಚ್ಚನ್ನ ಕಟ್ಟಿದ್ದೀನಿ ಆರ್ಚ್ ಅಷ್ಟೇ ಲೆಂತ್ಗೆ. ಕುಚ್ಚು ಕಟ್ಟದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಇದನ್ನ ನೀವು ಇನ್ನು ಸ್ವಲ್ಪ ಗ್ರ್ಯಾಂಡ್ ಆಗಿ ಕಾಣಿಸ್ಬೇಕು ಅಂತ ಇದ್ರೆ ಇದಕ್ಕೆ ನೀವು ಸ್ಟೋನ್ ಚೈನ್ ಅಥವಾ ಗೋಲ್ಡನ್ ಬಾಲ್ ಚೈನ್ ಕೂಡ ಸ್ಟಿಕ್ ಮಾಡ್ಕೊಳ್ಬಹುದು. ಏನು ಹಾಕ್ತೇನೋ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ವರ್ಕ್ ಏನಿದೆ ಥ್ರೆಡ್ ವರ್ಕ್ ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ ಡಿಸೈನು. 2 ಸ್ಟೆಪ್ ಅಲ್ಲಿ ಹಾಕಿದ್ದು ಅಂದ್ರೆ ಯಾರು ನಂಬೋದಿಲ್ಲ ಈ ಡಿಸೈನ್ ನ. ಸೊ ನೋಡಿ, ಇದಕ್ಕೆ ನಾನು ಸ್ಟೋನ್ ಚೈನ್ ಮತ್ತೆ ಗೋಲ್ಡನ್ ಬಾಲ್ ಚೈನ್ ಅಲ್ಲಿ ಡೆಕೋರೇಟ್ ಮಾಡಿದ್ದೀನಿ. ಬೇಕಿದ್ರೆ ಸೆಂಟ್ರಲ್ಲಿ ನೀವು ನಾರ್ಮಲ್ ಬ್ರೈಡಲ್ ಬೀಡು ಅಥವಾ ದೊಡ್ಡ ಬೀಡ್ ನ ಸ್ಟಿಚ್ ಅಥವಾ ಸ್ಟಿಕ್ ಕೂಡ ಮಾಡ್ಕೊಳ್ಬಹುದು, ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನಿಲ್ಲಿ ಗೋಲ್ಡನ್ ಸ್ಟೋನ್ ಚೈನ್ ಸ್ಟಿಕ್ ಮಾಡಿದ್ದೀನಿ, ಅದು ಅಷ್ಟಾಗಿ ಹೈಲೈಟ್ ಆಗಿ ಕಾಣಿಸ್ತಿಲ್ಲ.
ಸೊ ತುಂಬಾ ನೀಟಾಗಿ ಬಂದಿತ್ತು ಡಿಸೈನು. ಇವತ್ತಿನ ಡಿಸೈನ್ ಇದಾಗಿತ್ತು. ನಿಮ್ಮೆಲ್ರಿಗೂ ಡಿಸೈನ್ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸಬ್ರು ನೋಡ್ಕೊಂಡ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.